ದೋಸ್ತಿ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಪಟ್ಟಿ ರೆಡಿ ಆಗಿದೆ. ಯಾವ ಸಚಿವರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ಎನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ TV9 ಗೆ ಲಭ್ಯ ಆಗಿದೆ. ಈ ಮಾಹಿತಿಯನ್ನ ಕೆಲವೇ ಕ್ಷಣಗಳಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಮೈತ್ರಿ ಸರ್ಕಾರದಿಂದ ಉಸ್ತುವಾರಿ ಬಗ್ಗೆ ಇವತ್ತೇ ಅಧಿಕೃತವಾಗಿ ಘೋಷಣೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ 4 ಸಚಿವರಿಗೆ 2 ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸಲಾಗಿದೆ. ಕಾರಣ ಅಂತಂದ್ರೆ ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಈ ಬಾರಿ ಜಿಲ್ಲಾವಾರು ಸಚಿವರು ಆಗಿಲ್ಲ, ಅಂದ್ರೆ ಪ್ರಾದೇಶಿಕವಾಗಿ ಅನುಗುಣವಾಗಿ ಜಿಲ್ಲೆಯಿಂದ ಕೆಲವರನ್ನ ಆಯ್ಕೆ ಮಾಡಲಿಲ್ಲ. ಈ ಕಾರಣಕ್ಕಾಗಿ ಯಾವ್ಯಾರಿಗೆ ಯಾವ್ಯಾವ ಜಿಲ್ಲೆ, ರಾಮನಗರ ಹಾಗೆ ಬಳ್ಳಾರಿ ಜಿಲ್ಲೆ DK ಶಿವಕುಮಾರ್ ಅವರ ಹೆಗಲಿಗೆ, ಕೋಲಾರ ಜೊತೆಗೆ ಗದಗ ಜಿಲ್ಲೆ ಉಸ್ತುವಾರಿಯನ್ನ ಕೃಷ್ಣ ಭೈರೇಗೌಡ ಅವರಿಗೆ ವಹಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗೆ ರಮೇಶ್ ಜಾರಕಿಹೊಳಿ ಬೆಳಗಾವಿ ಜೊತೆಗೆ ಧಾರವಾಡ, ಹಾಗೆ ಪ್ರಿಯಾಂಕ್ ಖರ್ಗೆ ಹೆಗಲಿಗೆ ಕಲಬುರಗಿ ಜೊತೆಗೆ ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನೋ ಮೈಸೂರು GT ದೇವೇಗೌಡ, ಮಂಡ್ಯ CS ಪುಟ್ಟರಾಜು, ಏನೋ ಹಾಸನ ನಿರೀಕ್ಷೆಯಂತೆ HD ರೇವಣ್ಣ, ತುಮಕೂರು ಶ್ರೀನಿವಾಸ್ ಅವರ ಹೆಗಲಿಗೆ ವಹಿಸಲಾಗಿದೆ ಉಸ್ತುವಾರಿಯನ್ನ. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರಿಗೆ, ಕೊಡಗು KJ ಜಾರ್ಜ್ ಅವರಿಗೆ ವಹಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯನ್ನ UT ಖಾದರ್ ಅವರಿಗೆ ವಹಿಸಲಾಗಿದೆ. ಅಲ್ಲಿಂದ ಅವರು ಆಯ್ಕೆಯಾಗಿದ್ದವರೊಬ್ಬರೇ ಕಾಂಗ್ರೆಸ್ನಿಂದ. ಇನ್ನು ಉಡುಪಿಯನ್ನ ಡಾಕ್ಟರ್ ಜಯಮಾಲಾ ಅವರಿಗೆ ವಹಿಸಲಾಗಿದೆ. ಶಿವಮೊಗ್ಗವನ್ನ DC ತಮ್ಮಣ್ಣ ಅವರಿಗೆ ವಹಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. DC ತಮ್ಮಣ್ಣ ಅವರ ಹೆಗಲಿಗೆ ವಹಿಸಲಾಗಿದೆ ಶಿವಮೊಗ್ಗವನ್ನ. ಚಿಕ್ಕಮಗಳೂರನ್ನ ಸಾರಾ ಮಹೇಶ್ ಅವರು ನೋಡ್ಕೊಳ್ತಾರೆ ಉಸ್ತುವಾರಿಯನ್ನ. ದಾವಣಗೆರೆಯನ್ನ N ಮಹೇಶ್ ಅವರ ಜವಾಬ್ದಾರಿಗೆ ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರವನ್ನ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿದೆ. ಬೆಂಗಳೂರು ನಗರವನ್ನ ಡಾಕ್ಟರ್ G ಪರಮೇಶ್ವರ್, ಚಿತ್ರದುರ್ಗವನ್ನ ವೆಂಕಟರಮಣಪ್ಪ ಅವರಿಗೆ ಕೊಡಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಾವೇರಿಯನ್ನ R ಶಂಕರ್, ಉತ್ತರ ಕನ್ನಡವನ್ನ RV ದೇಶಪಾಂಡೆ ಅವರ ಹೆಗಲಿಗೆ ವಹಿಸಲಾಗಿದೆ. ಚಿಕ್ಕಬಳ್ಳಾಪುರವನ್ನ NH ಶಿವಶಂಕರ್ ರೆಡ್ಡಿ ಅವರ ಹೆಗಲಿಗೆ ವಹಿಸಲಾಗಿದೆ. ಆ ಭಾಗದ ಶಾಸಕರೇ ಅವರು ಸಚಿವರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೊಪ್ಪಳವನ್ನ ಬಂಡೆಪ್ಪ ಕಾಶಂಪುರ್ ಅವರಿಗೆ ವಹಿಸಲಾಗಿದೆ. ರಾಯಚೂರನ್ನ ವೆಂಕಟರಾವ್ ನಾಡಗೌಡ ಅವರ ಹೆಗಲಿಗೆ ವಹಿಸಲಾಗಿದೆ. ಬಾಗಲಕೋಟೆಯನ್ನ MC ಮನಗೂಳಿ ಅವರಿಗೆ ವಹಿಸಲಾಗಿದೆ. ವಿಜಯಪುರವನ್ನ ಆ ಭಾಗದ ಶಾಸಕರೇ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರಿಗೆ ಕೊಡಲಾಗಿದೆ. ಬೀದರನ್ನ ಮತ್ತೆ ರಾಜಶೇಖರ್ ಪಾಟೀಲ್ ಅವರಿಗೆ ಕೊಡಲಾಗಿದೆ. ಆ ಭಾಗದವರೇ ಅಂತೇಳಿ ಗೊತ್ತಾಗ್ತಾ ಇದೆ. ರಾಜಶೇಖರ್ ಪಾಟೀಲ್ ಅವರಿಗೆ ಕೊಡಲಾಗಿದೆ. ಇದು TV9 ಗೆ ಲಭ್ಯ ಆಗಿರುವಂತಹ ಮಾಹಿತಿ. ಯಾವ ಸಚಿವರಿಗೆ ಯಾವ ಜಿಲ್ಲಾ ಉಸ್ತುವಾರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ 4 ಸಚಿವರಿಗೆ 2 ಜಿಲ್ಲೆಯ ಉಸ್ತುವಾರಿಯನ್ನ ಕೊಡಲಾಗಿದೆ. ಅದರಲ್ಲಿ ರಾಮನಗರ ಹಾಗೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಯನ್ನ DK ಶಿವಕುಮಾರ್ ಅವರಿಗೆ ವಹಿಸಲಾಗಿದೆ. ಇನ್ನು ಕೃಷ್ಣ ಬೈರೇಗೌಡ ಅವರಿಗೆ ಗದಗ ಜಿಲ್ಲೆ ಜೊತೆಗೆ ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಲಾಗಿದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಹಾಗೆ ಧಾರವಾಡ ಉಸ್ತುವಾರಿಯನ್ನ ವಹಿಸಲಾಗಿದೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಲಬುರಗಿ ಜೊತೆಗೆ ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಲಾಗಿದೆ. ಮೈಸೂರು GT ದೇವೇಗೌಡ ಅವರ ತೆಕ್ಕೆಗೆ ಬಿದ್ದಿದೆ. ಮಂಡ್ಯ C ಪುಟ್ಟರಾಜು ಅವರು ವಹಿಸಿಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ಅಲ್ಲೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು ಇಬ್ಬರು ಸಚಿವರುಗಳ ಮಧ್ಯೆ. ಅಂತಿಮವಾಗಿ CS ಪುಟ್ಟರಾಜು ಅವರು ಪಡೆದುಕೊಂಡಿದ್ದಾರೆ ಮಂಡ್ಯವನ್ನ ಉಸ್ತುವಾರಿಯನ್ನಾಗಿ. ಇನ್ನು ಹಾಸನವನ್ನ ನಿರೀಕ್ಷೆಯಂತೆ ಮೊದಲೇ ಹೇಳಿದಾಗೆ HD ರೇವಣ್ಣ, ತುಮಕೂರು ಆ ಭಾಗದ ಸಚಿವರು ಶ್ರೀನಿವಾಸ್ ಅವರು ವಹಿಸಿಕೊಳ್ತಾರೆ. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು, KJ ಜಾರ್ಜ್ ಅವರಿಗೆ ಕೊಡಗು ಉಸ್ತುವಾರಿಯನ್ನ ಕೊಡಲಾಗಿದೆ. ಇನ್ನೊಂದು ವಿಚಾರ ಅಂತಂದ್ರೆ KJ ಜಾರ್ಜ್ ಅವರು ಕೊಡಗಿನಲ್ಲಿ ಈ ಹಿಂದೆ ಆದಂತಹ ಒಂದಷ್ಟು ಘಟನಾವಳಿಗಳಿಂದ ಸ್ವಲ್ಪ ಕೊಡಗಿನ ಜನ ಅವ್ರ ಮೇಲೆ ಸಿಟ್ಟಾಗಿದ್ದರೂ ಕೂಡ ಆದ್ರೆ ಅದೆಲ್ಲವನ್ನು ಮೀರಿ KJ ಜಾರ್ಜ್ ಅವರಿಗೆ ಕೊಡಗು ಉಸ್ತುವಾರಿಯನ್ನ ಕೊಡಲಾಗಿದೆ. ಹಾಗೆ ಇನ್ನು ದಕ್ಷಿಣ ಕನ್ನಡ UT ಖಾದರ್ ಅವರು ನೋಡ್ಕೊಳ್ಳಲಿದ್ದಾರೆ. ಉಡುಪಿ ಅಲ್ಲಿ ಯಾರು ಆಯ್ಕೆ ಆಗಿರಲಿಲ್ಲ. ಈ ಕಾರಣದಿಂದಾಗಿ ಡಾಕ್ಟರ್ ಜಯಮಾಲಾ ಅವರಿಗೆ ಪರಿಷತ್ ಸಚಿವೆ ಡಾಕ್ಟರ್ ಜಯಮಾಲಾ ಅವರ ಉಸ್ತುವಾರಿಗೆ ವಹಿಸಲಾಗಿದೆ. ಶಿವಮೊಗ್ಗವನ್ನ DC ತಮ್ಮಣ್ಣ ಅವರ ಉಸ್ತುವಾರಿಗೆ ವಹಿಸಲಾಗಿದೆ. ಇನ್ನು ಚಿಕ್ಕಮಗಳೂರನ್ನ ಸಾರಾ ಮಹೇಶ್ ಅವರ ಉಸ್ತುವಾರಿಗೆ, ದಾವಣಗೆರೆಯನ್ನ N ಮಹೇಶ್ ಅವರ ಉಸ್ತುವಾರಿಗೆ, ಬೆಂಗಳೂರು ಗ್ರಾಮಾಂತರವನ್ನ ಜಮೀರ್ ಅಹಮದ್ ಖಾನ್ ಅವರ ಉಸ್ತುವಾರಿಗೆ, ಬೆಂಗಳೂರು ನಗರವನ್ನ ಪರಮೇಶ್ವರ್ ಅವರ ಉಸ್ತುವಾರಿಗೆ ಅದು ನಿರೀಕ್ಷೆ ಇತ್ತು. ಇನ್ನು ಚಿತ್ರದುರ್ಗವನ್ನ ವೆಂಕಟರಮಣಪ್ಪ ಅವರ ಉಸ್ತುವಾರಿಗೆ, ಹಾವೇರಿಯನ್ನ R ಶಂಕರ್ ಅವರ ಉಸ್ತುವಾರಿಗೆ, ಆ ಭಾಗದಿಂದಲೇ ಗೆದ್ದು ಬಂದಿದ್ದಂತವರು. ಆ ಕಾರಣಕ್ಕಾಗಿ ಇನ್ನು ಉತ್ತರ ಕನ್ನಡವನ್ನ RV ದೇಶಪಾಂಡೆ ಅವರ ಉಸ್ತುವಾರಿಗೆ, ಚಿಕ್ಕಬಳ್ಳಾಪುರವನ್ನ NH ಶಿವಶಂಕರ್ ರೆಡ್ಡಿ ಅವರ ಉಸ್ತುವಾರಿಗೆ, ಕೊಪ್ಪಳವನ್ನ ಬಂಡೆಪ್ಪ ಕಾಶಂಪುರ್ ಅವರ ಉಸ್ತುವಾರಿಗೆ, ರಾಯಚೂರನ್ನ ವೆಂಕಟರಾವ್ ನಾಡಗೌಡ ಅವರ ಉಸ್ತುವಾರಿಗೆ, ಹಾಗೆ ಬಾಗಲಕೋಟೆಯನ್ನ MC ಮನಗೂಳಿ ಅವರ ಉಸ್ತುವಾರಿಗೆ, ವಿಜಯಪುರವನ್ನ ಶಿವಾನಂದ ಪಾಟೀಲ್ ಅವರ ಉಸ್ತುವಾರಿಗೆ ವಹಿಸಿದ್ರೆ, ಕೊನೆಯದಾಗಿ ಬೀದರ್ನ ರಾಜಶೇಖರ್ ಪಾಟೀಲ್ ಅವರ ಉಸ್ತುವಾರಿಗೆ ವಹಿಸಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇಲ್ಲಿ ಕೆಲವೊಂದು ಜಿಲ್ಲೆಯಿಂದ
ಯಾರು ಕೂಡ ಸಚಿವರು ಇಲ್ಲ, ಶಾಸಕರಾಗಿದ್ರು ಕೂಡ ಕಾಂಗ್ರೆಸ್ನ ಅಥವಾ JDS ನ ಶಾಸಕರಿದ್ರು ಕೂಡ ಅವರು ಸಚಿವ ಭಾಗ್ಯ ಅವರಿಗೆ ಸಿಕ್ಕಿರಲಿಲ್ಲ. ಈ ಕಾರಣಕ್ಕಾಗಿ ಬೇರೆ ಬೇರೆ ಭಾಗದಿಂದ ಗೆದ್ದಂಥವರಿಗೆ ಸಹಜವಾಗಿ ಅದನ್ನು ವಹಿಸಲಾಗಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತು ಒಂದ್ ಕಡೆ ಕೆಲವರಿಗೆ ಎರಡೆರಡು ಜಿಲ್ಲೆಯ ಉಸ್ತುವಾರಿಯನ್ನ ಕೊಟ್ಟಿರೋದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಬಹಳ ಬೇಡಿಕೆ ಇತ್ತು, ಕಾರ್ಯಕರ್ತರು ಕೂಡ ಇದನ್ನೇ ಹೇಳ್ತಾ ಇದ್ರು. ಅಧಿಕಾರಿಗಳು ಯಾರು ಮಾತು ಕೇಳ್ತಾ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಆದ್ರೆ ಮಾತ್ರ ಸ್ವಲ್ಪ ಸರ್ಕಾರ ಚುರುಕು ಪಡೆದುಕೊಳ್ಳೋದಕ್ಕೆ ಸಾಧ್ಯ, ಕೆಲಸಗಳು ಸ್ವಲ್ಪ ಬೇಗ ಬೇಗ ಆಗೋದಕ್ಕೆ ಸಾಧ್ಯ. ಈಗ ಹೇಳೋರು ಕೇಳೋರು ಯಾರು ಇಲ್ದಂಗೆ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೆಲ್ಲವೂ ಕೂಡ ಒಂದು ಆರೋಪ ಇತ್ತು. ಆದರೆ ಬಹುಶಃ ಈ ಆಷಾಢ ಮಾಸ ಮುಗಿದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗುತ್ತೆ ಅನ್ನುವಂಥ ಮಾತು ಕೂಡ ಇತ್ತು. ಆದರೆ ಅದೆಲ್ಲವನ್ನು ಮೀರಿ ಈಗ ಸಚಿವರ ನೇಮಕ ಆಗಿದೆ, ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಆಗಿದೆ. ಇನ್ನೇನಿದ್ರು ಅಧಿಕೃತವಾಗಿ ಘೋಷಣೆ ಆಗೋದೊಂದೇ ಬಾಕಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ಸಂಜೆ ತನಕನೂ ಕೂಡ ನಾವು ಈ ಅಧಿಕೃತ ಪ್ರಕಟಣೆಗಾಗಿ ಕಾಯಬೇಕಾಗಬಹುದು. ಹಾಗೆ ಇನ್ನೂ ಒಂದು ವಿಚಾರ ತರ ರಮೇಶ್ ಜಾರಕಿಹೊಳಿ ಅವರ ವಿಚಾರವಾಗಿ ಸುಮ್ಮನೆ ಒಂದು ಊಹಾಪೋಹ ಎಲ್ಲ ಹರಿದಾಡ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ, ರಮೇಶ್ ಜಾರಕಿಹೊಳಿ ಅವರನ್ನು ಕೈ ಬಿಡ್ತಾರಾ, ಹಾಗಾದ್ರೆ ಅವ್ರಿಗೇನು ಹುದ್ದೆ, ಈ ತರದ್ದೆಲ್ಲ ಮಾತಿತ್ತು. ಅದೆಲ್ಲ ಆಗದೆ ಇರುವಂತದ್ದನ್ನು ಕೂಡ ನಾವು ಅಂದ್ಕೊಳ್ತಾ ಇದ್ವಿ, ಅದು ಗೊತ್ತಿದ್ದಂತ ವಿಚಾರನೆ. ಇದೀಗ ರಮೇಶ್ ಜಾರಕಿಹೊಳಿ ಅವರಿಗೆ ಎರಡೆರಡು ಜಿಲ್ಲೆಯ ಉಸ್ತುವಾರಿಯನ್ನ ಕೊಡೋ ಮುಖಾಂತರವಾಗಿ ಆ ರೀತಿಯಾದಂತಹ ಸಾಧ್ಯತೆಯನ್ನ ಸ್ಪಷ್ಟವಾಗಿ ಇಲ್ಲಿ ನಿರಾಕರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅವರಿಗೆ ಬೆಳಗಾವಿ ಜೊತೆಗೆ ಧಾರವಾಡ ಉಸ್ತುವಾರಿ ಹೊಣೆಯನ್ನ ವಹಿಸಲಾಗಿದೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಯಾವ್ಯಾವ ಮಾನದಂಡದ ಮೇಲೆ ಇದೆಲ್ಲ ಈಗ ಆಯ್ಕೆ ಮಾಡಿರೋದು ಪ್ರಮೋದ್? ಎಷ್ಟೊತ್ತಿಗೆ ಅಧಿಕೃತವಾಗಿ ಘೋಷಣೆ ಆಗ್ಬಹುದು ಪ್ರಮೋದ್? ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಆಗಿರಲಿಲ್ಲ. ಈಗ JDS ಮತ್ತೆ ಕಾಂಗ್ರೆಸ್ ಶಾಸಕರ ನಡುವೆ ಸಾಕಷ್ಟು ಮಾತುಕತೆ, ಜೊತೆಗೆ ಪ್ರಮುಖವಾಗಿ ನಾಯಕರ ನಡುವೆ ಹಲವು ಸುತ್ತಿನ ಮಾತುಕತೆ ಬಳಿಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ದಾರೆ. ಇದಕ್ಕೂ ಮೊದಲು ಒಂದ್ ಮಾಹಿತಿ ಲಭ್ಯವಾಗಿತ್ತು. ಇನ್ನಿತರ ಶಾಸಕರು ಇನ್ಫ್ಯಾಕ್ಟ್ ಮಂತ್ರಿಮಂಡಲ ವಿಸ್ತರಣೆ ಆದ ಬಳಿಕ ಅಷ್ಟೇ ಮಾಡೋಣ ಅನ್ನುವಂತ ಮಾತುಗಳು ಕೂಡ ಕೇಳ್ಬಂದಿತ್ತು. ಆದ್ರೆ ಇನ್ನೂ ಒಂದು ತಿಂಗಳು ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೇಡ ಅನ್ನುವಂತ ಮಾತುಗಳು ಕೂಡ ಕೇಳ್ಬಂದಿದೆ. ಹೀಗಾಗಿ ಈಗಲೇ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವನ್ನ ಮಾಡಲಾಗಿದೆ. ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ನೋಡೋದಾದ್ರೆ ಮಂಡ್ಯ ಮತ್ತೆ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ JDS ಎಲ್ಲಿ ಪ್ರಭಾವ ಇದೆ ಅಂತ ಭಾಗದಲ್ಲಿ JDSಗೆ ಪ್ರಾಮುಖ್ಯತೆ ನೀಡೋದ್ರ ಜೊತೆಗೆ ಇನ್ನಿತರ ಭಾಗದಲ್ಲಿ ಅಂದ್ರೆ ಮಧ್ಯ ಕರ್ನಾಟಕ, ಕರಾವಳಿ ಭಾಗ ಹಾಗೂ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರಿಗೆ ಅಥವಾ ಸಚಿವರಿಗೆ ಹೆಚ್ಚಿನ ಜವಾಬ್ದಾರಿನ ನೀಡಲಾಗಿದೆ. ಕೆಲವೊಂದ್ ಕಡೆ ಎಲ್ಲೆಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಕಾಂಗ್ರೆಸ್ ಅಥವಾ JDS, ಕೆಲವೊಂದ್ ಕಡೆ ಅಸ್ತಿತ್ವದಲ್ಲಿ, ಉದಾಹರಣೆಗೆ ಉಡುಪಿ ಜಿಲ್ಲೆಯಲ್ಲಿ ಶಾಸಕರಿಲ್ಲ. ಅದ್ರ ಬದಲು ಅಂತವರಿಗೆ MLCಗಳಾಗಿರುವಂತಹ ಸಚಿವರಿಗೆ ಅಂದ್ರೆ ಜೈಮಾಲ್ ಅವರಿಗೆ ಉಡುಪಿ ಜಿಲ್ಲೆ ಉಸ್ತುವಾರಿ ನೀಡಲಾಗಿದೆ. ಯಾಕಂದ್ರೆ ಆ ಭಾಗದವರೇ ಆಗಿದವರು ಅಂತ ಹಿನ್ನೆಲೆಯಲ್ಲಿ, ಕರಾವಳಿ ಭಾಗದವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಕೂಡ ಉಸ್ತುವಾರಿಯನ್ನು ನೀಡಲಾಗಿದೆ. ಇದ್ರ ಜೊತೆಗೆ ಈಗ ಇನ್ನಿತರ ಶಾಸಕರು ಕೂಡ ಇರ್ಬೋದು. ಅಂದ್ರೆ DK ಶಿವಕುಮಾರ್ ಅವರಿಗೆ ರಾಮನಗರ ಮತ್ತೆ ಬಳ್ಳಾರಿಯನ್ನ ಜೊತೆಯಾಗಿ ನೀಡಲಾಗಿದೆ. ಅದೇ ರೀತಿ ಯಾದಗಿರಿ ಮತ್ತೆ ಗುಲ್ಬರ್ಗಾವನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀಡಲಾಗಿದೆ. ಅದೇ ರೀತಿ ಧಾರವಾಡ ಮತ್ತೆ ಬೆಳಗಾವಿನ ರಮೇಶ್ ಜಾರಕಿಹೊಳಿ ಅವರಿಗೆ ನೀಡಲಾಗಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ತನ್ನ ಶಾಸಕರು ಅಥವಾ ಇನ್ಫ್ಯಾಕ್ಟ್ ತಮ್ಮ ಸಚಿವರಿಲ್ಲ ಅಂತವರೆಲ್ಲ ಕೂಡ ಈಗಾಗಲೇ ಅಂತವರಿಗೆ ಎರಡೆರಡು ಜಿಲ್ಲೆಗಳನ್ನ ನೀಡಲಾಗಿದೆ. ಇನ್ಫ್ಯಾಕ್ಟ್ ಬಾಗಲಕೋಟೆ ಬಗ್ಗೆ ಹೇಳಿದ್ರೆ ಬಾಗಲಕೋಟೆಯಲ್ಲಿ ಯಾರು ಕಾಂಗ್ರೆಸ್ JDS ನ ಶಾಸಕರೇ ಇಲ್ಲ, ಆದ್ರೂ ಕೂಡ MC ಮನುಗಳು ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಸಿದ್ದು ನ್ಯಾಮೇಗೌಡ ಇದ್ರು, ಅದು ಬಿಟ್ಟರೆ ಸಿದ್ದರಾಮಯ್ಯನವರು ಇದ್ರು. ಸಿದ್ದರಾಮಯ್ಯನವರು ಉಸ್ತುವಾರಿ ಸಚಿವರಾಗೋದಕ್ಕೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಮನುಗುಳಿ ಅವರಿಗೆ ಆ ಒಂದು ಬಾಗಲಕೋಟೆ ಉಸ್ತುವಾರಿಯನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸಾಕಷ್ಟು ಸರ್ಕಸ್ ಬಳಿಕ, ಸಾಕಷ್ಟು ಕಸರತ್ತಿನ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಆಗಿದೆ. ಇದಕ್ಕೆ ಇನ್ನು ಅಧಿಸೂಚನೆ ಪ್ರಕಟವಾಗಿಲ್ಲ. ಇವತ್ತು ಸಂಜೆ ಒಳಗಡೆ ಅಧಿಸೂಚನೆ ಪ್ರಕಟವಾಗುವಂತ ನಿರೀಕ್ಷೆ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.